ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಕನ್ಯಾ ರಾಶಿಯವರ ಬರುವಂತ 3 ಮಂತ್ಸ್ 3 ತಿಂಗಳಿಗೆ ಅವರಿಗೆ ಒಂದು ರೀಡಿಂಗ್ ಬರ್ಲಿಕ್ಕೆ ಹೋಗ್ತಾ ಇದೆ. ಎನರ್ಜಿಯನ್ನ ಕ್ಲೈಮ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬಿಡಿ. ಲೆವೆಲ್ 11 ಅಂತ ಹೇಳಿ ಏನ್ ಬರುತ್ತೆ ಅಂತ ಹೇಳಿ ನೋಡೋಣ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ನಿಮ್ಗೆ ರೆಸೋನೇಟ್ ಆಗ್ತಾ ಇದೆಯಾ ಖಂಡಿತ ತಗೊಳ್ಳಿ. ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ಸ್ ಅನ್ನ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಎನರ್ಜಿ ತುಂಬಾ ಪವರ್ಫುಲ್ ಆಗಿರತ್ತೆ. ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತೀರಾ, ನೀವೇನ್ ಅನ್ಕೊಳ್ತೀರಾ ಅಷ್ಟೇ ಫಾಸ್ಟ್ ಆಗಿ ಅದು ನಿಮ್ಮ ಹತ್ರ ಬರುತ್ತೆ. ಓಕೆ, ಸೊ ಹಾಗಾಗಿ ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬೇಡ. ನಿಮ್ಗೆ ರಿಲೇಟ್ ಆಗ್ತಾ ಇದೆಯಾ, ಓಕೆ, ಅದನ್ನ ಹಾರ್ಟ್ಫುಲಿ ತಗೊಳ್ಳಿ. ರೀಡಿಂಗ್ ಅನ್ನ ಎಂಜಾಯ್ ಮಾಡಿ. ಏನಾದ್ರೂ ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ನನ್ನ ಒಂದು ಮೊಬೈಲ್ ನಂಬರ್ ಶೇರ್ ಮಾಡಿರ್ತೀನಿ. ಖಂಡಿತ ಒಂದ್ಸಾರಿ ಕನ್ಸಲ್ಟೇಷನ್ಗೆ ನೀವು ಅಪ್ಲೈ ಮಾಡಿ. ರೀಡಿಂಗ್ ಎಲ್ಲ ನಿಮಗೆ ಏನಂತಂದ್ರೆ ಚಾರ್ಜಬಲ್ ಇರುತ್ತೆ, ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ಓಕೆ, ಹಾಗೆ ನೀವು ನನ್ನ ಫೇಸ್ಬುಕ್ ಮತ್ತೆ ಇನ್ಸ್ಟಾಗೂ ಕೂಡ ಕನೆಕ್ಟ್ ಆಗ್ಬಹುದು. ಏನ್ ಬರುತ್ತೆ ಅಲ್ಲಿ ಅಂದ್ರೆ ಡೈಲಿ ಬೇಸ್ ರೀಡಿಂಗ್ ಇರುತ್ತೆ, ಎನರ್ಜಿ ಬೇಸ್ ರೀಡಿಂಗ್ ಇರುತ್ತೆ. ಹಾಗಾಗಿ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆದಷ್ಟು ರೀಡಿಂಗ್ ಅನ್ನ ಶೇರ್ ಮಾಡಿ. ನಿಮ್ ತನಕ ಇದು ಮುಟ್ತಾ ಇದೆ ಅಂತಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಒಂದು ಲೈಕ್ ಕೊಟ್ಟು ನಿಮ್ಮ ಒಂದು ಎನರ್ಜಿಯನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡೋಣ. ಹಾಗಿದ್ರೆ ನಿಮ್ಮ ಒಂದು ಹೆಲ್ತ್, ಕರಿಯರ್ ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಬರುವಂತ 3 ತಿಂಗಳಿಗೆ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ವೀಕ್ಲಿ ರೀಡಿಂಗ್ ನಿಮ್ಗೆ ನೆಕ್ಸ್ಟ್ ಬರುತ್ತೆ, ಇನ್ನೊಂದು 2-3 ಡೇಸ್ ಅಲ್ಲಿ. ನೋಡ್ಕೊಳ್ಳಿ ಏನ್ ಬರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ರೆ ಪ್ರಾಬ್ಲಮ್ ಅಂತ ಏನು ನನಗೆ ಅನಿಸ್ತಾ ಇಲ್ಲ. ಯಾಕಂತಂದ್ರೆ ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಎಲ್ಲಿ ಅಂತಂದ್ರೆ ನಿಮ್ಮ ಮನಸ್ಸಿಂದ ಸ್ವಲ್ಪ ಪ್ರಾಬ್ಲಮ್ ಆಗುವಂತದ್ದು, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗುವಂತದ್ದು ಅಂತ ಹೇಳಿ ನನಗೆ ಬರ್ತಾ ಇದೆ. ಯಾಕೆ ಅಂದ್ರೆ ಮನಸ್ಸಿಂದ ಸ್ವಲ್ಪ ಹರ್ಟ್ ಮಾಡ್ಕೋತೀರಾ, ಯಾರಾದ್ರೂ ಏನಾದ್ರೂ ಅಂದಿದ್ದಾರೆ ಅಂತ ಹೇಳಿ ಅನ್ನುವಂಥದ್ದು. ಬಟ್ ಹೆಲ್ತ್ ವೈಸ್ ಫಿಸಿಕಲ್ ಹೆಲ್ತ್ ನಿಮ್ದು ತುಂಬಾ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ ಅಂತ ಏನೂ ಇರೋದಿಲ್ಲ. ಕಮ್ಯುನಿಕೇಶನ್, ಯಾರ್ದಾದ್ರ ಜೊತೆ ಮಾತಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ನೋಡ್ಕೊಂಡು ಅವ್ರು ಏನಾದ್ರೂ ಮಾತಾಡಿದ್ರೆ ಸಡನ್ ಆಗಿ ಅದನ್ನ ಮನಸ್ಸಿನ ಮೇಲೆ ತಗೊಳ್ಳುವಂತದ್ದು ಇರೋದಿಲ್ಲ. ಇವನ್ ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ ಇದನ್ನ ಪ್ಲಸ್ ಪಾಯಿಂಟ್ ಆಗಿನೂ ನಾವು ತಗೋಬಹುದು. ಯಾಕಂತಂದ್ರೆ ಇಷ್ಟು ದಿನ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇತ್ತು, ಇವಾಗ ಏನಾಗ್ತಾ ಇದೆ ಆ ಒಂದು ಇದ್ರಲಿಂತ್ರ ಹೊರಗಡೆ ಬರ್ತಾ ಇದ್ದೀರಾ ಅಂತ ಹೇಳಿ. ಅಂದ್ರೆ ನಿಮ್ಮ ಒಂದು ಥಿಂಕಿಂಗ್ ಪ್ಯಾಟರ್ನ್ ಯಾವ ರೀತಿ ಆಗಿತ್ತು ಇದಕ್ಕಿಂತ ಮುಂಚೆ ಅಂತಂದ್ರೆ, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಸಡನ್ ಆಗಿ ನೀವು ಮನಸ್ಸು ನೋಯಿಸ್ಕೊಳ್ಳೋ ಅಂತದ್ದು, ಅಥವಾ ಅದೇ ಒಂದು ಗುಂಗಲ್ಲಿ ಕೂಡೋ ಅಂತದ್ದು, ಯಾರ ಜೊತೆಗೂ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇತ್ತು. ಬಟ್ ಇವಾಗ ಏನಾಗ್ತಾ ಇದೆ, ಆ ಒಂದು ಎಂಗ್ಸೈಟಿ ಮತ್ತೆ ಸ್ಟ್ರೆಸ್ ಇಶ್ಯೂಸ್ ಇಂದ ಏನ್ ಮಾಡ್ತಾ ಇದ್ದೀರಾ, ಹೊರಗೆ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ. ನಿಮ್ ಮೇಲೆ ನೀವು ಫೋಕಸ್ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ನೀವು ಫೈನಾನ್ಷಿಯಲಿ ಸ್ಟೆಬಿಲಿಟಿ ತಗೊಂಡ್ ಬರೋದಕ್ಕೆ ಜಾಸ್ತಿ ಫೋಕಸ್ ಮಾಡ್ತೀರಾ ಅಂತಾನು ನನ್ಗೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಸ್ವಲ್ಪ ನಿಮ್ಗೆ ಏನು ಆ ರೀತಿ ಪ್ರಾಬ್ಲಮೆಟಿಕ್ ಅಂತ ಅನಿಸ್ತಾ ಇದೆ, ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ನಿಮ್ಗೆ ತೊಂದರೆ ಆಗ್ತಾ ಇದೆ. ತೊಂದರೆ ಅಂದ್ರೆ ಆ ಮಟ್ಟದ್ದೇನು ಇರೋದಿಲ್ಲ, ಬಟ್ ಸಮ್ ಟೈಮ್ ಆಗುತ್ತೆ. ಅದರಿಂದಾಗಿ ನಮ್ಗೆ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಎಂಗ್ಸೈಟಿ ಬರುವಂತದ್ದು, ಡಿಪ್ರೆಷನ್ ಬರುವಂತದ್ದು ಗೊತ್ತಾಗೋದಿಲ್ಲ. ಯೂಶ್ವಲಿ ಇವೆಲ್ಲ ಆಗುವಂತದ್ದು, ಅದಾಗುವಂತದ್ದು ನನ್ಗೆ ಕಾಣ್ತಾ ಇದೆ. ಹಾಗಾಗಿ ಮನಸ್ಸಿಂದ ಸ್ವಲ್ಪ ಎಲ್ಲೋ ಸ್ಟ್ರೆಸ್ಫುಲ್ ಆಗಿರ್ತೀರಾ ಅಂತ ಹೇಳಿ ನನ್ಗೆ ಜಾಸ್ತಿ ಅನಿಸ್ತಾ ಇರುವಂತದ್ದು. ಯಾರಾದ್ರೂ ಏನಾದ್ರೂ ಅಂತಿದ್ದಾರೆ ಅಂತ ಹೇಳಿ ನನ್ನನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂತ ಭಾವನೆ ನಿಮ್ಗೆ ಬರುವಂತದ್ದು ಇಲ್ಲಿ ನನ್ಗೆ ಕಾಣ್ತಾ ಇದೆ. ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ. ಓಕೆ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಇದ್ರ ಬಗ್ಗೆ ಇದನ್ ಮಾಡಿ. ಮತ್ತೆ ಆಯ್ತು ಅಂತಂದ್ರೆ ನಿಮ್ಮ ಸೋಲಾರ್ ಫ್ಲೆಕ್ಸಸ್, ನಿಮ್ಮ ಒಂದು ಸ್ವಾದಿಷ್ಠಾನ ಚಕ್ರ ಅಂತ ನಾವೇನ್ ಹೇಳ್ತೀವಿ, ಸ್ವಾದಿಷ್ಠಾನ ಚಕ್ರದ ಮೇಲೆ ಸ್ವಲ್ಪ ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಇದರಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ಬಹುದು. ಓಕೆ, ಚೆನ್ನಾಗಿದೆ, ಆ ರೀತಿ ಏನು ಇಲ್ಲ ಪ್ರಾಬ್ಲಮೆಟಿಕ್ ಅಂತ ಹೇಳಿ. ಮತ್ತೆ ನಿಮ್ಮ ಒಂದು ಕರಿಯರ್ ಲೈಫ್ ಅನ್ನ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಬಾಟಮ್ ಆಫ್ ದಿ ಡೆಕ್ ಬಂದಿರುವಂತದ್ದು ಡೆಕ್ ಕಾರ್ಡ್ ಬರ್ತಾ ಇದೆ. ಓಕೆ, ಒಂದು ಪೇನ್ಫುಲ್ ಆಗಿರುವಂತ ಟ್ರಾನ್ಸ್ಫಾರ್ಮೇಶನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ನೀವು ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಇಲ್ಲಿ
ಟೆನ್ ಆಫ್ ಸೋರ್ಟ್ಸ್ ರೀಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ನಿಮ್ಮ ಒಂದು ಗ್ರೋತ್ ಏನಿದೆ, ನಿಮ್ಮ ಒಂದು ಕರಿಯರ್ ಅಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಬರ್ತಾ ಇದೆ ಈ 3 ತಿಂಗಳಲ್ಲಿ, ನಿಮ್ಗೆ ಏನೋ ಫೈನಾನ್ಷಿಯಲ್ ಲಾಸಸ್ ನೀವು ನೋಡುವಂತದ್ದು, ಅಥವಾ ನಿಮ್ಗೆ ಯಾರಾದ್ರೂ ಏನಾದ್ರೂ ಮೋಸ ಮಾಡುವಂತದ್ದು ನನ್ಗೆ ಎನರ್ಜಿ ನನ್ಗೆ ಕಾಣ್ತಾ ಇದೆ ಇಲ್ಲಿ. ನೋಡಿ, ಯಾರನ್ನು ಈಸಿಯಾಗಿ ಟ್ರಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರು ನಿಮ್ ಜೊತೆಗೆ ಇರೋಂಥವ್ರೆ ಕೆಲವೊಂದ್ಸಾರಿ ನಿಮ್ಗೆ ಏನಾದ್ರೂ ಮಾಡುವಂತದ್ದು, ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತದ್ದು. ಹಾಗಾಗಿ ಈಸಿಯಾಗಿ ಯಾರನ್ನು ನಂಬ್ಲಿಕ್ಕೆ ಹೋಗ್ಬೇಡಿ. ಒಂದು ನ್ಯೂ ಬಿಗ್ನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಬಟ್ ಏನಂತಂದ್ರೆ ಸ್ವಲ್ಪ ನಿಮ್ಮ ಈಗ ಎಲ್ಲಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಕರಿಯರ್ ವೈಸ್, ಅಥವಾ ಬಿಸ್ನೆಸ್ ಅಲ್ಲಿ, ಅಥವಾ ಏನಾದ್ರೂ ಹೊಸ ಜಾಬ್ಗೆ ನೀವೇನಾದ್ರೂ ಇಂಟ್ರೂ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಸ್ವಲ್ಪ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ ಅನ್ನುವಂಥದ್ದು. ಅದಕ್ಕೆ ರಿಲೇಟೆಡ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಮತ್ತೆ ಇಷ್ಟೇ ಅಲ್ಲ, ನಿಮ್ಗೆ ಇನ್ನೂ ಏನ್ ಬರ್ಬೋದು, ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂಸ್ ಅಂತ ಬರ್ತಾ ಇದೆ. ಫೈನಾನ್ಷಿಯಲಿ ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳಿ ಆಗ್ತಾ ಇದೆ. ಗ್ರೋತ್ ಅಲ್ಲಿ ಕಡಿಮೆ ಆಗುವಂತದ್ದು, ಲಾಸ್ ಆಗುವಂತದ್ದು, ಮತ್ತೆ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಲ್ಲಿ ಏನೋ ನಿಮ್ಗೆ ಫೇಲ್ಯೂರ್ ಆಗುವಂತದ್ದು, ಎಕ್ಸಾಮ್ ಕೊಟ್ಟು ಬಂದಿದ್ದೀರಾ ಅಲ್ಲಿ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರ್ತಾ ಇಲ್ಲ, ಯಾವ್ದಾದ್ರು ದೊಡ್ಡ ಹೈ ಲೆವೆಲ್ ಪೋಸ್ಟ್ ಇರುವಂತ ಒಂದು ಎಕ್ಸಾಮ್ ಇರ್ಬೋದು, ಯಾರಾದ್ರೂ ನಿಮ್ಗೆ ಮೋಸ ಮಾಡಿದ್ದಾರೆ, ಮೋಸ ಮಾಡಬಹುದು ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಯಾವುದೇ ಕಾರಣಕ್ಕೂ ಅದೇ ಹೇಳಿದ್ನಲ್ವಾ, ಯಾವ್ದಕ್ಕೂ ಈಸಿಯಾಗಿ ಯಾರನ್ನ ನಂಬ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಪೇಷನ್ಸ್ ತಗೊಂಡು ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಬರ್ತಾ ಇದೆ. ಏನು ನೀವು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮ ಕರಿಯರ್ ವೈಸ್ ಏನು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀರಾ, ಆ ಸ್ಪೀಡ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಮತ್ತೆ ನೋಡಿ, ಏನಾಗತ್ತೆ ಕೆಲವೊಂದ್ ಸಾರಿ ನಾವು ಎಷ್ಟು ಇದನ್ನ ನಾವು ಮ್ಯಾನೇಜ್ ಮಾಡ್ಲಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಏನಾಗತ್ತೆ, ಮುಂದೆ ಏನಾಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಒಂದು ಧ್ಯಾನ ಎಲ್ಲ ಎಲ್ಲಿರುತ್ತೆ, ಕರಿಯರ್ ಬಗ್ಗೆ ಮಾತ್ರ ಇರುತ್ತೆ. ಮತ್ತೆ ಯಾರದಾದ್ರ ಜೊತೆ ಏನಾದ್ರೂ ಮಾತಾಡ್ಬೇಕಾದ್ರೆ ಸ್ವಲ್ಪ ನೀವು ಏನ್ ಮಾಡ್ಬೇಕು, ಹೋಲ್ಡ್ ಮಾಡ್ಕೋಬೇಕು. ಸಡನ್ ಆಗಿ ಯಾರಿಗಾದ್ರೂ ಏನಾದ್ರೂ ಅನ್ನುವಂಥದ್ದು, ನಿಮ್ಮ ಕರಿಯರ್ ವೈಸ್ ಹೇಳ್ತಾ ಇದ್ದೀನಿ, ಅಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಬರ್ತಾ ಇದೆ, ಹಾಗಾಗಿ ನೋಡ್ಕೊಳ್ಳಿ. ನಿಮ್ಮ ರಿಲೇಶನ್ಶಿಪ್ ವೈಸ್ ನೋಡ್ತಾ ಇದ್ರೆ ಓಕೆ. ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ನಿಮ್ಗೆ ಏನಾಗುತ್ತೆ, ಇಮ್ಮೆಚುರಿಟಿ ತೋರಿಸಿದ ಕಾರಣ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಕ್ವಶನ್ಸ್ ಬರುವಂತದ್ದಾಗ್ತಾ ಇದೆ. ಮತ್ತೆ ಸ್ವಲ್ಪ ಡಿಸ್ಟ್ರಕ್ಷನ್ಸ್ ಬರ್ಲಿಕ್ಕೆ ಹೋಗ್ತಾ ಇದೆ. ಯಾಕಂತಂದ್ರೆ ಇದು ಆಗ್ತಾ ಇರುವಂತದ್ದು ನಿಮ್ಗೆ ನಿಮ್ಮ ಒಂದು ಇಮ್ಮೆಚುರಿಟಿ ಕಾರಣ ಅಂತ ಹೇಳಿ ಬರ್ತಾ ಇದೆ. ಮತ್ತೆ ಇಷ್ಟೇ ಅಲ್ಲ, ಸ್ವಲ್ಪ ಫ್ಲರ್ಟಿ ನೇಚರ್ ಏನಾದ್ರೂ ಹೊಂದ್ಕೊಂಡಿದ್ರೆ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಟೂ ಮೆನಿ ಫ್ರೆಂಡ್ಸ್ ಇದ್ದಾರೆ, ಯಾರ ಜೊತೆ ಕನ್ಫ್ಯೂಷನ್ ತುಂಬಾ ಇದೆ, ಯಾರು ಟ್ರೂ ಇದ್ದಾರೆ, ಯಾರು ಅಷ್ಟು ಸರಿ ಇಲ್ಲ ನನ್ಗೆ ಅನ್ನೋವಂಥದ್ದು ಈ ಒಂದು ದಿನಗಳಲ್ಲಿ ನಿಮ್ಗೆ ಆಗತ್ತೆ. ಆ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಇಲ್ಯೂಷನ್ ಕ್ರಿಯೇಟ್ ಆಗುವಂಥದ್ದು, ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂತದ್ದು. ಖಂಡಿತ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಓಕೆ, ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು, ತುಂಬಾ ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂತದ್ದು, ಇಮ್ಮೆಚುರಿಟಿಯನ್ನ ಕಡಿಮೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಆ ರೀತಿ ಯಾವುದೋ ಮ್ಯಾಟರ್ ಬರ್ತಾ ಇದೆ ಅಂತಂದ್ರೂ ಕೂಡ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು. ಡಿಸ್ಟ್ರಾಕ್ಷನ್ ಇಂದ ದೂರ ಇರಿ, ಕನ್ಫ್ಯೂಷನ್ ಇಂದ ದೂರ ಇರಿ. ಯಾರಾದ್ರೂ ನಿಮ್ ಲೈಫ್ ಅಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಪ್ರಯಾರಿಟಿ ಎಷ್ಟು ಕೊಡ್ಬೇಕು ಅನ್ನುವಂಥದ್ದು ನಿಮ್ ಮೇಲಿರುತ್ತೆ. ನಮ್ಮ ಜೀವನದಲ್ಲಿ ಯಾರಾದ್ರೂ ಇನ್ನೊಬ್ಬ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಇದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಅವ್ರಿಗೆ ಯಾವ ರೀತಿಯಾಗಿ ತಗೋತೀವಿ ಅನ್ನುವಂಥದ್ದು. ಸೊ ಇಲ್ಲಿನೂ ಕೂಡ ಅದೇ ಆಗ್ಲಿಕ್ಕೆ ಹೋಗ್ತಾ ಇದೆ. ಅಟ್ ಎ ಟೈಮ್ ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಫ್ಲರ್ಟಿಂಗ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತಾನೆ ಕಾರ್ಡಲ್ಲಿ ಬರ್ತಾ ಇದೆ. ಸೊ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಇನ್ನೊಂದೇನು ಅಂತಂದ್ರೆ, ನಿಮ್ಮನ್ನ ಯಾರು ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಯಾರಿದ್ದಾರೆ, ನಿಮ್ಮ ಒಂದು ಪಾರ್ಟ್ನರ್ ಇರ್ತಾರೆ, ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳ್ಳುವಂತ ಅವಶ್ಯಕತೆ ಇದೆ ಇಲ್ಲಿ. ಓಕೆ, ನಿಮ್ ಜೊತೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಅವ್ರಿಗೆ ನೀವೇನು ಗ್ರಾಂಟೆಡ್ ಆಗಿ ತಗೊಳಿಕ್ ಹೋಗ್ಬೇಡಿ ಅಂತ ಹೇಳಿ ಬರ್ತಾ ಇದೆ. ಅದನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಉಳಿದಿದ್ದೆಲ್ಲ ಸರಿ ಆಗತ್ತೆ. ಓಕೆ,
ಹೋಪ್ಸೋ ನಿಮಗೆ ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಅಂತ ಹೇಳಿದೀನಿ. ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.